ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ ಚಿಯಾ ಸೀಡ್ಸ್ ವಾಟರ್ ಕುಡಿದು ದೇವಸ್ಥಾನಕ್ಕೆ ಹೋಗಿ ಬಂದು ಒಟ್ಟಿಗೆ ಲಂಚ್ ಮಾಡ್ತಾ ಇದ್ದೀನಿ. ಲಂಚ್ಗೆ ಸೀಮೆ ಬದನೆಕಾಯಿ ಪಲ್ಯ ಫಾರ್ ಫೈಬರ್, ಸೋಯಾ ಟಿಕ್ಕಿ ಫಾರ್ ಪ್ರೋಟೀನ್ ಮತ್ತೆ ಅನ್ನ ಸಾರು. ಈವ್ನಿಂಗ್ ಜಿಮ್ಗೆ ಹೋಗಿದ್ದೆ, ಬರ್ತಾ ಹಂಗೆ ಎಳ್ನೀರು ಕುಡ್ಕೊಂಡ್ ಬಂದೆ. ಮಧ್ಯಾಹ್ನ ಲಂಚ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇವಾಗ ಡಿನ್ನರ್ಗೆ ಇದೇನು ಸೀಮೆ ಬದನೆಕಾಯಿ ಅಲ್ಲ, ಸೀಮೆ ಬದನೆಕಾಯಿ ಪಲ್ಯ ಮತ್ತೆ ಸೌತೆಕಾಯಿ ಫಾರ್ ಫೈಬರ್ ಆ್ಯಂಡ್ ಅನ್ನ ಮಸೊಪ್ಪು ಸಾರು, ಮೈ ಫೇವ್ರೆಟ್ ಸಾರು ವಿತ್ ಸ್ವಲ್ಪ ತುಪ್ಪ ಉಪ್ಪಿನಕಾಯಿ. ನಾನು ಜಿಮ್ಮಿಂದ ಬಂದ್ಬಿಟ್ಟು ಇವಾಗ ಪ್ರೋಟೀನ್ ಕುಡಿದೆ. ಐ ಆಮ್ ವೆರಿ ಸಾರಿ, ನಾನು ಅದನ್ನ ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟೆ. ಐ ವಾಸ್ ವೆರಿ ಟಯರ್ಡ್. ಫಸ್ಟ್ ಕುಡ್ಬಿಡೋಣ ಅಂತ ಕುಡಿದೆ. ಯಾವಾಗಲೂ ಎಳ್ನೀರು ರೆಕಾರ್ಡ್ ಮಾಡೋದು ಮರ್ತೋಗ್ತೀನಿ, ಬಟ್ ಇವತ್ತು ಪ್ರೋಟೀನ್ ಕುಡಿಯೋದನ್ನ ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟೆ. ಆ್ಯಂಡ್ ನೋ ಗಿಲ್ಟ್ ಫ್ರೀ ಬಜ್ಜಿ ತಿಂತಾ ಇದ್ದೀನಿ ಇವತ್ತು. ಮಸೊಪ್ಪು ಜೊತೆ ಏನಾದರೂ ನಂಜಿಕೆಗಿಲ್ಲ ಅಂತಂದರೆ ಅದು ಒಳಗಡೆ ಹೋಗೋದೇ ಇಲ್ಲ. ಯಾವಾಗಲೂ ಗೋಬಿ ಮಂಚೂರಿ ತಿಂತಾ ಇದ್ದೆ. ಐ ಶುಡ್ ಬಿ ಪ್ರೌಡ್ ಆಫ್ ಮೈ ಸೆಲ್ಫ್, ದಿಸ್ ಟೈಮ್ ಇಟ್ ಇಸ್ ಬಜ್ಜಿ ಅಂತ. ಇವತ್ತು ಡೇ 23. ನನ್ನ ಗಟ್ ಹೆಲ್ತ್ ಬಂದು ನೋಟಿಸಬಲಿ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಆ್ಯಂಡ್ ಎಸ್, ನನ್ನ ಗಟ್ ಹೆಲ್ತ್ ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದೆ. ಮುಂಚೆ ಥರ ಬ್ಲೋಟಿಂಗ್ ಎಲ್ಲ ಜಾಸ್ತಿ ಇಲ್ಲ. ಇಷ್ಟೆಲ್ಲ ಪ್ರೋಟೀನ್ ತಿಂದರೂ ಮುಂಚೆ ಬ್ಲೋಟಿಂಗ್ ಆಗ್ತಾಯಿತ್ತು, ಬಟ್ ಇವಾಗ ಆ ಬ್ಲೋಟಿಂಗ್ ಎಲ್ಲ ಏನೂ ಇಲ್ಲ. ಆ್ಯಂಡ್ ನಾನು ಪ್ರಾಪರ್ ಆಗಿ ಪ್ರೋಟೀನ್ ಎಲ್ಲ ತಿಂತಾ ಇದ್ದೀನಿ ಅಷ್ಟೇ. ಡೇ 23 ಆಫ್ ನೋ ಶುಗರ್ ಚಾಲೆಂಜ್. ಮತ್ತೆ ಸಿಗೋಣ ಡೇ 24 ಆಫ್ ನೋ ಶುಗರ್ ಚಾಲೆಂಜಲ್ಲಿ.